ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡಿದ್ವಿ. ಆದರೆ ಇತ್ತೀಚಿನ ಹೆಣ್ಮಕ್ಳು ಈಗಾಗಲೇ ಹೇಳಿದ ಹಾಗೆ ಐ ಮೇಕಪ್ ಆಗಲಿ ಫೇಸ್ ಮೇಕಪ್ ಆಗಲಿ ಇಲ್ಲದೆ ಆಚೆ ಹೋಗೋದೇ ಇಲ್ಲ. ಆದರೆ ಐ ಮೇಕಪ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದೇ ಸಾಕಷ್ಟು ಗೊಂದಲ ಇರುತ್ತೆ. ಅದಕ್ಕೆ ದೀಪಾ ಅವರು ಉತ್ತರ ಹೇಳ್ತಾರೆ. ಸೊ ದೀಪಾ ಅವರು ಈಗಾಗಲೇ ಹೇಳಿದೆ, ಐ ಮೇಕಪ್ ಇಲ್ಲದೆ ಇವತ್ತಿನ ಹೆಣ್ಮಕ್ಳು ಆಚೆ ಹೋಗೋದಿಲ್ಲ. ಸೊ ಐ ಮೇಕಪ್ ಮಾಡ್ಕೋಬೇಕಾದ್ರೆ ಒಂದು ಪಾರ್ಟೀಸ್ಗೆ ಹೋಗೋದಾಗಲಿ ಅಥವಾ ಹೊರಗಡೆ ಹೋಗೋದಾಗಲಿ ಯಾವ ರೀತಿ ಇರಬೇಕಾಗತ್ತೆ? ಫಸ್ಟ್ ಆಫ್ ಆಲ್ ನಾವು ಯಾವ ರೀತಿ ಐ ಮೇಕಪ್ ಮಾಡ್ಕೊಳ್ತೀವಿ ಅಥವಾ ಅದು ಯಾವ್ದು ನಮ್ಗೆ ಸೂಟ್ ಆಗುತ್ತೆ ಅಂತ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಹೇಳೋದೇನೆಂದರೆ ಭಾವನ, ಎವ್ರಿ ಡೇ ನಾವು ಐ ಮೇಕಪ್ಗೆ ಸ್ಟಿಕ್ ಆನ್ ಆಗೋದು ತುಂಬ ತಪ್ಪಾಗುತ್ತೆ. ಯಾಕಂದರೆ ಯಾವುದೇ ಮೇಕಪ್ ಪ್ರಾಡಕ್ಟ್ಸ್ ಆಗಿರಲಿ ಅದು ಕೆಮಿಕಲ್ ಕಂಟೆಂಟ್ಸ್ ಇದ್ದೇ ಇರುತ್ತೆ. ಸೊ ಎವ್ರಿ ಡೇ ಅದನ್ನೊಂದು ಹ್ಯಾಬಿಚುವಲ್ ಥರ ಮಾಡಿಕೊಂಡು ಅದನ್ನು ಮೀಡಿಯಾದಲ್ಲಿದ್ದಾಗ ಬೇಕಾಗುತ್ತೆ. ಬಟ್ ಇನ್ ಜನರಲ್ ನಾನು ಹೇಳ್ತಾ ಇರೋದೇನು ಅಂದರೆ, ಎವ್ರಿ ಡೇ ಐ ಮೇಕಪ್ ಯೂಸ್ ಮಾಡೋದ್ರಿಂದ ಐಸ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಮತ್ತು ಐ ಏರಿಯಾ ಏನಿದೆ ಅದು ತುಂಬ ಡಾರ್ಕ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಪಫಿನೆಸ್ ಎಲ್ಲ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಇನ್ ಕೇಸ್ ಹಾಕೊಳ್ಳೇಬೇಕಾದಂಥ ಸಂದರ್ಭದಲ್ಲಿ ಒಳ್ಳೆ ಬ್ರ್ಯಾಂಡ್ ಅದನ್ನು ಯೂಸ್ ಮಾಡೋದಂತೂ ಖಂಡಿತ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಐ ಮೇಕಪ್ ಅಲ್ಲಿ ಯಾವಾಗಲೂ ಅಷ್ಟೇ ಕ್ರೀಮ್ ಬೇಸ್ಡ್ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಅಂದರೆ ಆಯಿಲ್ ಬೇಸ್ಡ್ ಅಂತ ಹೇಳ್ತೀವಿ. ಯಾಕೆಂದರೆ ಈ ಏರಿಯಾ ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ನಾವು ಅಲ್ಲಿಗೆ ಕ್ರೀಮ್ ಬೇಸ್ಡ್ ಅಥವಾ ಆಯಿಲ್ ಬೇಸ್ಡನ್ನು ಅಪ್ಲೈ ಮಾಡಿದಾಗ ಒಂದು ಆ ಸ್ಟಿಕ್ಕಿನೆಸ್ ನಮ್ಮ ಐಗೆ ಪ್ರಾಬ್ಲಮ್ ಕೊಡುತ್ತೆ. ವಾಶ್ ಮಾಡಬೇಕಾದ್ರೆ ಅದನ್ನು ತೆಗಿಬೇಕಂದ್ರೂ ತುಂಬ ಕಷ್ಟ. ಸೊ ವೈಪ್ ಮಾಡ್ತೀವಲ್ಲ ಆವಾಗಲೂ ತುಂಬ ಅದು ಪ್ರಾಬ್ಲಮ್ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ ಅಂತಂದರೆ, ನಾವು ಒಂದು ಸ್ವಲ್ಪ ಇವಾಗ ಸಪೋಸ್ ಅದೇನಾದರೂ ಕಣ್ಣೊಳಗಡೆ ಬಿತ್ತು ಅಂದರೆ, ಸ್ಪ್ರೆಡ್ ಆಗೋಯ್ತು ಅಂತಂದರೆ ಮತ್ತಷ್ಟು ಪ್ರಾಬ್ಲಮ್, ಅಂದರೆ ರೆಡ್ ಐಸ್ ಅಂತೆಲ್ಲ ಹೇಳ್ತೀವಲ್ಲ, ಅದಾಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಬೆಟರ್ ಗೋ ಫಾರ್ ಪೌಡರ್ ಬೇಸ್. ಸೊ ಪೌಡರ್ ಬೇಸ್ ಹಾಕೋದು ಈಸಿ, ತೆಗೆಯೋದು ಈಸಿ. ಬಟ್ ಇನ್ನೊಂದೇನಂದ್ರೆ ಮೇನ್ಲಿ ಕಲರ್ ಚೂಸ್ ಮಾಡೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಅವ್ರ ಕಾಂಪ್ಲೆಕ್ಷನ್ಗೆ ಯಾವ್ದು ಚೂಸ್ ಆಗುತ್ತೆ. ಹೊರಗಡೆ ಹೋಗ್ಬೇಕಾದ್ರೆ, ಇವಾಗ ಮಾಮೂಲಿಯಾಗಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಯಾವ ರೀತಿ ಹಾಕೋಬೇಕು, ಪಾರ್ಟಿ ವೇರ್ ಹಾಕಿದ್ರೆ ಯಾವ ರೀತಿ ಹಾಕೋಬೇಕು, ಇದೇ ಒಂದು ದೊಡ್ಡ ಪ್ರಾಬ್ಲಮ್ ಹೆಣ್ಮಕ್ಳಿಗೆ. ಸೊ ಅದಕ್ಕೆ ಯಾವ ರೀತಿ ಅಪ್ಲೈ ಮಾಡ್ಬೇಕು? ಜನರಲ್ ಅಂದ್ರೆ ಈಗ ಕಾರ್ಪೊರೇಟ್ ಲುಕ್ ಅಲ್ಲಿ ನಾವು ಕೆಲವೊಂದು ಕಲರ್ಸ್ನಷ್ಟೇ ಪ್ರಿಫರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಬ್ರೌನ್ ಅಥವಾ ಬ್ರಿಕ್ ಬ್ರೌನ್ ಈ ಥರದನ್ನಷ್ಟೇ ನಾವು ಕಾರ್ಪೊರೇಟ್ ವೇರಲ್ಲಿ ಯೂಸ್ ಮಾಡೋವಂಥದ್ದು. ಮತ್ತು ಪಾರ್ಟಿ ವೇರ್ ಅಂತಂದರೆ ಆದಷ್ಟು ಗ್ಲಿಟರ್ ಓರಿಯೆಂಟೆಡ್, ಅಂದರೆ ಸ್ಪಾರ್ಕ್ಲ್ ಆಗುವಂಥದ್ದು. ನೈಟ್ ಅಂದರೆ ಈವ್ನಿಂಗ್ ಅಥವಾ ನೈಟ್ ಪಾರ್ಟೀಸ್ಗಳಿಗೆ ಹೋಗೋದಾದರೆ ಗ್ಲಿಟರ್ಸ್ನ ಪ್ರಿಫರ್ ಮಾಡ್ತೀವಿ. ಮತ್ತು ಈಗ ಧಾರೆ ಮತ್ತು ಮದುವೆಗಳಲ್ಲೆಲ್ಲ ಅಂತಂದರೆ ಸಾಫ್ಟ್ ಲುಕ್ ಬರೋವಂಥದ್ದು, ಅಂದರೆ ಧಾರೆಯಲ್ಲೆಲ್ಲ ತುಂಬ ಸ್ಪಾರ್ಕ್ಲಿಂಗ್ ಎಲ್ಲ ಚೆನ್ನಾಗಿರಲ್ಲ, ಆದಷ್ಟು ಟ್ರೆಡಿಷ್ನಲ್ ಆಗಿರಬೇಕಲ್ಲ. ಹಾಗಾಗಿ ಸಾಫ್ಟ್ ಲುಕ್ ಇರುವಂಥ ಕಲರ್ಸ್ನ ಯೂಸ್ ಮಾಡ್ತೀವಿ. ಮತ್ತು ಕಲರ್ ಕಾಂಪ್ಲೆಕ್ಷನ್ ಮೇಲೂ ತುಂಬ ಡಿಪೆಂಡ್ ಆಗುತ್ತೆ. ಸೊ ಕಲರ್ ಕಾಂಪ್ಲೆಕ್ಷನ್ ಹೇಗೆ ಅಂದರೆ, ತುಂಬ ಡಾರ್ಕ್ ಕಲರ್ ಇದ್ದಾರೆ ಅಂತಂದರೆ ಅವ್ರು ಇನ್ನಷ್ಟು ಬ್ರೈಟರ್ ಕಲರ್ಸ್ ಯೂಸ್ ಮಾಡಬಾರ್ದು. ತುಂಬ ಆಡ್ ಅನ್ಸುತ್ತೆ. ತುಂಬ ಆಡ್ ಅನ್ಸುತ್ತೆ. ಇವಾಗ ತುಂಬ ಕಪ್ಪಗಿದ್ದಾರೆ ಅಂತಂದರೆ ಅವರು ಪಿಂಕ್ ಇದನ್ನೆಲ್ಲ ಅವಾಯ್ಡ್ ಮಾಡೋದು ಒಳ್ಳೆಯದು. ರೆಡ್, ಪಿಂಕ್, ಮೆರೂನ್ ಎಲ್ಲ ಅವಾಯ್ಡ್ ಮಾಡಬೇಕು. ಕಾಪರ್ ಅಥವಾ ಕಾಪರ್ ಬ್ರಾನ್ಸ್ ಈ ಥರದನ್ನು ಯೂಸ್ ಮಾಡ್ಬೋದು. ಅದು ಲೈಟಾಗಿ ಹಚ್ಕೊಳ್ಬೇಕು. ಮತ್ತು ತುಂಬ ಫೇರ್ ಇದ್ದಾರೆ ಅಂತಂದರೆ ಬೇಬಿ ಪಿಂಕ್ ಶೇಡ್ಸ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅವ್ರಿಗೆ. ನಾರ್ಮಲ್ ಶೇಡ್ ಇದ್ದಾರೆ, ಮೀಡಿಯಂ ವೀಟಿಶ್ ಶೇಡ್ ಇದ್ದಾರೆ ಅಂತಂದರೆ ದೇ ಕ್ಯಾನ್ ಗೋ ಫಾರ್ ಎನಿ ಕಲರ್ಸ್. ಎಲ್ಲ ಕಲರ್ಸು ಯೂಸ್ ಮಾಡ್ಬೋದು. ಆಮೇಲೆ ಇನ್ನೊಂದೇನಂದ್ರೆ ಐಲೈನರ್ಸ್ ಇತ್ತೀಚಿನ ದಿನದಲ್ಲಿ ತುಂಬಾ ವೆರೈಟೀಸ್ ಆಫ್ ಕಲರ್ಸ್ ಬಂದಿದೆ. ಒಂದೊಂದು ದಿನ ಒಂದೊಂದು ಕಲರ್ಸ್ ಬರ್ತಾನೆ ಇರುತ್ತೆ. ಸೊ ಯಾವ ಕಾಂಪ್ಲೆಕ್ಷನ್ಗೆ ಯಾವ ರೀತಿ ಐಲೈನರ್ ಯೂಸ್ ಮಾಡಬೇಕು, ಮತ್ತೆ ಯಾವ ರೀತಿ ಕಣ್ಣುಗಳಿಗೆ ಯಾವ ರೀತಿ ಐಲೈನರ್ ಬಿಡಿಸ್ಬೇಕು? ತುಂಬಾನೇ ಒಳ್ಳೆ ಕ್ವಶನ್ ಕೇಳಿದ್ರೆ ಭಾವನ. ಏನಂತಂದ್ರೆ ಜನರಲಿ ಏನಾಗುತ್ತೆ, ಐಲೈನರ್ ಅಂದ ತಕ್ಷಣ ಬ್ಲ್ಯಾಕ್ ಐಲೈನರ್ ತಗೊಳ್ಳೋದು, ಅಪ್ಲೈ ಮಾಡ್ಕೊಳ್ಳೋದು, ಒಂದು ಸಿಂಗಲ್ ಲೈನ್ ಹಾಕೊಂಡ ತಕ್ಷಣ ಐಲೈನರ್ ಅಂತ ತುಂಬ ಜನ ಅನ್ಕೊಂಡಿದ್ದಾರೆ. ಬಟ್ ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡಿದಾಗ, ಮೇಕಪ್ಗಳನ್ನೆಲ್ಲ ನೋಡಿದಾಗ ಹೇಗೆ ಡಿಸೈಡ್ ಮಾಡ್ತೀವಿ ಅಥವಾ ಹೇಗೆ ಜಡ್ಜ್ ಮಾಡ್ತೀವಿ ಐಲೈನರ್ ಅಂತಂದರೆ, ಐಬಾಲ್ ಕಲರ್ ಯಾವುದಿದೆಯೋ ಆ ಕಲರ್ದು ಐಲೈನರ್ಸ್ನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಬ್ಲ್ಯಾಕ್ ಐಲೈನರ್ ಯೂಸ್ ಮಾಡ್ತೀವಿ, ಯಾಕೆಂದರೆ ನಂದು ಬ್ಲ್ಯಾಕ್ ಐಬಾಲ್ಸ್ ಇದೆ. ಮತ್ತು ಐಶ್ವರ್ಯ ರೈ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಐಲೈನರ್ ಅಂತ ಹೇಳ್ಬೋದು. ಅವಳಿಗೆ ಗ್ರೀನಿಶ್ ಬ್ಲೂ ಇದೆ. ಸೊ ಶಿ ಆಲ್ವೇಸ್ ಪ್ರಿಫರ್ ಗ್ರೀನಿಶ್ ಬ್ಲೂ ಐಲೈನರ್. ಓಕೆ. ಸೊ ಅವ್ರು ಅದನ್ನು ಹಾಕೋದ್ರಿಂದನೇ ಅವ್ರ ಐಸ್ ಅಷ್ಟು ಚೆನ್ನಾಗಿ ಕಾಣಿಸೋದು. ಹಾಗೆ ಐಬಾಲ್ ಯಾವ ಕಲರ್ ಇದೆಯೋ ಆ ಕಲರ್ ನಾವು ಐಲೈನರ್ ತಗೊಂಡಾಗ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಅದರ್ವೈಸ್ ಇಟ್ ವಿಲ್ ಬಿ ಮಿಸ್ ಮ್ಯಾಚ್. ಅಲ್ಲ, ಯಾವ ರೀತಿ ಶೇಪ್ಸ್, ಇವಾಗ ಪ್ರತಿಯೊಬ್ರು ಕೂಡ ಒಂದೊಂದು ರೀತಿ, ಕೆಲವರು ದಪ್ಪ ಅಂದ್ರೆ ದಪ್ಪ ಹಾಕೊಂಡ್ಬಿಡ್ತಾರೆ, ಅದು ತುಂಬಾ ಮುಖಕ್ಕೆ ಆಡ್ ಆಗುತ್ತೆ. ಕೆಲವರು ಸಣ್ಣದಾಗಿ ಹಾಕ್ತಾರೆ, ಅದು ರಿಜಿಸ್ಟರ್ ಆಗೋದಿಲ್ಲ. ಸೊ ಐಲೈನರ್ ಹಾಕೋಬೇಕಾದ್ರೆ ಯಾವ ಶೇಪ್ಸ್, ಯಾವ ತರ ಐಸ್ಗೆ ಯಾವ ತರ ಶೇಪ್ಸ್ ಇರಬೇಕಾಗುತ್ತೆ? ಐಸ್ ಅಂದ್ರೆ ತುಂಬಾ ಬ್ರಾಡ್ ಐಸ್ ಅಂತ ಹೇಳ್ತೀವಿ, ಅಂದ್ರೆ ತುಂಬಾ ದೊಡ್ಡದಾಗಿದ್ದಾಗ ತಿನ್ನಾಗ ಐಲೈನರ್ ಹಾಕೊಳ್ಬೇಕು. ಮತ್ತೆ ತುಂಬಾ ಚಿಕ್ಕದಾಗಿತ್ತು ಅಂದ್ರೆ ಸ್ವಲ್ಪ ಅಂದ್ರೆ 2-3 ಲೈನ್ಸ್ ಅಂತ ಹೇಳ್ತೀವಿ, ಸ್ವಲ್ಪ ಬ್ರಾಡ್ ಆಗಿ ಹಾಕೊಳ್ಬಹುದು. ಮತ್ತೆ ತುಂಬಾ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಲ್ಲ, ಅದು ಮಾಡೋದು ತುಂಬಾ ಡ್ರೊಮ್ಯಾಟಿಕ್ ಆಗಿರುತ್ತೆ, ಅಂದ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳ್ತೀವಿ. ಅದು ರೆಟ್ರೋ ಸ್ಟೈಲ್ ಅಥವಾ ಯಾವಾಗಾದ್ರೂ ಒನ್ಸ್ ಇನ್ ಅ ವೈಲ್ ಓಕೆ, ಬಟ್ ಎವ್ರಿ ಡೇ ಕ್ಯಾರಿ ಮಾಡುವಾಗ ತುಂಬ ಎಕ್ಸ್ಟೆನ್ಷನ್ಸ್ ಕೊಡೋದನ್ನ ಅವಾಯ್ಡ್ ಮಾಡಬೇಕು. ಮತ್ತು ಇನ್ ಜನರಲ್ ಅಂತ ಹೇಳ್ತೀವಿ, ಅಂದರೆ ಜನರಲ್ ಆಗಿದ್ದಾಗ 1 or 2 ಕೋಟ್ಸ್ ಹಾಕೊಂಡ್ರೆ ಸಾಕು. ಮತ್ತು ಯಾವಾಗಲೂ ಅಷ್ಟೇ ಐಲೈನರ್ ಹಾಕೋಬೇಕಂದ್ರೆ ಕಾರ್ನರ್ ಆಫ್ ದ ಐಸಲ್ಲಿ ಸ್ವಲ್ಪ ತಿನ್ನಾಗಿರಬೇಕು. ಅದು ಬರ್ತಾ ಬರ್ತಾ ಸ್ವಲ್ಪ ಎಲಾಬ್ರೇಟ್ ಆದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಎಲ್ಲಕ್ಕಿಂತ ಭಾವನ ಐಲೈನರ್ಗಿಂತ ಹೆಚ್ಚಾಗಿ ನಾನು ಹೇಳೋದು, ನಮ್ಮ ಇಂಡಿಯನ್ ಟ್ರೆಡಿಷ್ನಲ್ ಅಂದರೆ ಕಾಜಲ್ ಏನಿದೆ ಅದರಷ್ಟು ಚೆನ್ನಾಗಿರೋವಂಥದ್ದು ಬೇರೆ ಯಾವುದೂ ಇಲ್ಲ ಅಂತ ಹೇಳ್ಬೋದು. ಓಕೆ.
ಅದರಲ್ಲೂ ಮನೇಲಿ ಮಾಡ್ಕೊಂಡಿರೋವಂಥ ಕಾಜಲ್ ಯೂಸ್ ಮಾಡೋದ್ರಿಂದ ಐಸು ತುಂಬ ಬ್ರೈಟ್ ಆಗಿರುತ್ತೆ ಮತ್ತು ಕಣ್ಣಿಗೆ ತುಂಬ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ ಅದು. ಹೇಗೆಂದರೆ ಐಲೈನರ್ಸ್ ಎಲ್ಲ ಏನಂದರೆ ಕೆಮಿಕಲ್ ಓರಿಯೆಂಟೆಡ್. ನಾವು ಮನೇಲಿ ತುಂಬ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು. ಅದೇ ಏನು ಅಂದ್ಕೊಳ್ತಾರೆ ಇವಾಗಿನ ಜನ್ರೇಷನ್ ಅಂದರೆ ಅಜ್ಜಿ ತಾತನ ಕಾಲದಲ್ಲಿ ಮಾಡ್ತಿದ್ರು, ಸೊ ಈಗ ಯಾರು ನಮಗೆ ಮಾಡ್ಕೊಡೋರಿಲ್ಲ ಅಂತೆಲ್ಲ ಅಂದ್ಕೊಳ್ತಾರೆ. ಬಟ್ ಇಟ್ಸ್ ನಾಟ್ ಲೈಕ್ ದಟ್. ತುಂಬ ಈಸಿ. ಮನೇಲಿ ಒಂದು ಸ್ಟೀಲ್ ಅಥವಾ ಪ್ರಿಫರಬ್ಲಿ ನಾವು ಕಾಪರ್ನ ಯೂಸ್ ಮಾಡ್ತೀವಿ. ಕಾಪರ್ ಪ್ಲೇಟ್ ತೊಗೊಳ್ಳೋದು, ಇದ್ರ ಕೆಳಗಡೆ ದೀಪ ಹಚ್ಚಬೇಕು. ದೀಪ ಹಚ್ಚೋದಕ್ಕಿಂತ ಮುಂಚೆ ಆ ದೀಪದ ಬತ್ತಿ ಇರುತ್ತಲ್ಲ, ಆ ಬತ್ತಿನ ಈ ರೀತಿ ನಂದಿ ಬಟ್ಲು ಹೂವು ಅಂತ ಸಿಗುತ್ತೆ. ಸೊ ಈ ನಂದಿ ಬಟ್ಲು ಹೂವನ್ನ ನಾವೇನು ಮಾಡಬೇಕು, ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ಅದನ್ನು ಆ ಬತ್ತಿಗೆ ಅದರಲ್ಲಿ ಡಿಪ್ ಮಾಡಬೇಕು. ಡಿಪ್ ಮಾಡಿ ಒಂದು 3 days ಒಣಗಿಸೋದು ಮತ್ತು ಡಿಪ್ ಮಾಡೋದು, ಒಣಗಿಸೋದು ಡಿಪ್ ಮಾಡೋದು ಮಾಡಿಬಿಟ್ಟು ಆ ನಂತರ ಆ ಬತ್ತಿನ ಹರಳೆಣ್ಣೆಯಲ್ಲಿ ಹಚ್ಚಬೇಕು. ಓಕೆ, ದೀಪನ ಹರಳೆಣ್ಣೆಯನ್ನು ಹಚ್ಚಬೇಕು. ಈ ರೀತಿ ಹಚ್ಚಿರೋಂಥ ಬಿಸಿ ಏನಿದೆ ಅದು 1 inch ಗ್ಯಾಪಲ್ಲಿ ಅದು ಕಾಪರ್ ಪ್ಲೇಟ್ ಮೇಲೆ ಬರಬೇಕು. ಸೊ ಓವರ್ನೈಟ್ ಅದನ್ನು ಬಿಸಿ ಮಾಡಿದ ತಕ್ಷಣ ಅದು ಕೆಳಗಡೆ ಜೇನುಗೂಡು ಥರ ಕಟ್ಟಿರುತ್ತೆ. ಓಕೆ, ಅದನ್ನು ನೀವು ಒಂದು ಕ್ಲೀನಾಗಿರೋಂಥ ಪ್ಲಾಸ್ಟಿಕ್ ಬಾಕ್ಸಲ್ಲಿ ತೊಗೊಂಡ್ಬಿಟ್ಟು ಅಥವಾ ಸ್ಟೀಲ್ ಬಾಕ್ಸಲ್ಲಿ ಕಲೆಕ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಆಲಿವ್ ಆಯಿಲ್ನ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಹೋಮ್ ಮೇಡ್ ಕಾಜಲ್ ರೆಡಿ ಆಗೋಗ್ಬಿಡುತ್ತೆ. ಇಟ್ಸ್ ವೆರಿ ವೆರಿ ಗುಡ್ ಫಾರ್ ಐಸ್. ಓಕೆ, ಇನ್ನೊಂದೇನಂದ್ರೆ ಮೇಕಪ್ ಬಗ್ಗೆ ನಾವು ಮಾತಾಡೋದಾದ್ರೆ ಕೆಲವರಿಗೆ ಡಾರ್ಕ್ ಸರ್ಕಲ್ಸ್ ತುಂಬಾ ಇರುತ್ತೆ. ಇವಾಗ ಪಾರ್ಟೀಸ್ಗೆ ಹೋಗಬೇಕು ಅಥವಾ ಹೊರಗಡೆ ಹೋಗಬೇಕು ಅಂದರೆ ಅದನ್ನ ಕವರ್ ಮಾಡೋದೇ ದೊಡ್ಡ ಪ್ರಾಬ್ಲಮ್. ಸೊ ಯಾವ ರೀತಿ ಕವರ್ ಮಾಡ್ಕೋಬಹುದು ಅದನ್ನು? ಒಂದು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಅಂದರೆ ನಾವು ಅದನ್ನು ಕವರ್ ಮಾಡ್ಕೊಳ್ಳೋಕ್ಕಿಂತ ಪ್ರಿವೆಂಟ್ ಮಾಡ್ಕೋಬೋದು. ಬಟ್ ಮೇಕಪ್ ವಿಷಯಕ್ಕೆ ಬಂದಾಗ ನಾವು ಅದನ್ನು ಕವರ್ ಮಾಡಬೇಕು ಅಂತಂದರೆ ಇದಕ್ಕೆ ಎಸ್ಪೆಷಲಿ ಸೆನ್ಸಿಟಿವ್ ಐಸ್ಗಿಂತಲೇ ಒಂದು ಸ್ಪೆಷಲ್ ಕನ್ಸೀಲರ್ಸ್ ಬರುತ್ತೆ. ಸೊ ಆ ಕನ್ಸೀಲರ್ಸ್ನ ಯೂಸ್ ಮಾಡ್ಕೋಬೋದು. ತುಂಬ ಜನ ಫೌಂಡೇಶನ್ ಯೂಸ್ ಮಾಡಿಬಿಡ್ತಾರೆ ಐಸ್ ಕವರ್ ಮಾಡ್ಕೊಳ್ಳೋದಕ್ಕೆ, ಬಟ್ ಫೌಂಡೇಶನ್ ಕನ್ಸೀಲರ್ ಕೆಲಸ ಮಾಡೋದಿಲ್ಲ. ಸೊ ಐಗೋಸ್ಕರನೇ ಐ ಕನ್ಸೀಲರ್ ಅಂತ ಸಿಗುತ್ತೆ. ಅದನ್ನು ಐಸ್ ಹತ್ರ ಯೂಸ್ ಮಾಡಿದಾಗ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದ್ದರೆ ಮಾತ್ರ ಅದೇನೂ ತೊಂದರೆ ಆಗೋದಿಲ್ಲ. ಸೊ ಐ ಕನ್ಸೀಲರ್ಸ್ನ ಯೂಸ್ ಮಾಡಿಬಿಟ್ಟು ಅದಾದಮೇಲೆ ಫೌಂಡೇಶನ್ ಹಾಕೋಬೇಕು, ಆವಾಗ ಅದು ಕನ್ಸೀಲ್ ಮಾಡ್ಕೋಬೋದು. ಓಕೆ, ರೆಡಿಮೇಡ್ ಐಲ್ಯಾಶಸ್ ಕೂಡ ಇತ್ತೀಚಿನ ತುಂಬ ಯೂಸ್ ಮಾಡ್ತಿದ್ದಾರೆ. ವೆರೈಟೀಸ್ ಆಫ್ ಡಿಸೈನ್ಸ್ ಬರ್ತಿದೆ, ಅದರಲ್ಲಿ ಗ್ಲಿಟರ್ ಇರುವಂತಹದ್ದು, ಕಲರ್ಫುಲ್ ಎಲ್ಲ ಬರ್ತಿದೆ. ಸೊ ಯಾವ ಟೈಮಲ್ಲಿ ಈ ರೀತಿ ರೆಡಿಮೇಡ್ ಐಲ್ಯಾಶಸ್ ಯೂಸ್ ಮಾಡಬಹುದು? ತುಂಬ ರೇರ್ ಕೇಸಸಲ್ಲಿ ಮಾಡಿದ್ರೆ ಒಳ್ಳೆಯದು. ಅಫ್ಕೋರ್ಸ್ ಮಾಡದೇ ಇದ್ರೇ ಒಳ್ಳೆಯದು. ಬಟ್ ಮೀಡಿಯಾದಲ್ಲಿ ಇರುವಾಗ ಅಥವಾ ಬೇರೆ ಯಾವ್ದಾದ್ರು ಶೂಟಿಂಗ್ ಟೈಮ್ಸ್ಗಳಲ್ಲಿ ಆ ಥರ ಯೂಸ್ ಮಾಡ್ಬೋದು. ಬಟ್ ಯೂಸ್ ಮಾಡಿದಾಗ ಏನು ಅಂತಂದರೆ ಅದನ್ನು ಪೀಲ್ ಮಾಡುವಾಗ ಐಲ್ಯಾಶಸ್ ಕೂಡ ಪೀಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನೀವು ಅವಾಯ್ಡ್ ಮಾಡಬೇಕು ಅಂದರೆ ಫಸ್ಟ್ ಒಂದು ಸ್ವಲ್ಪ ಆಲಿವ್ ಆಯಿಲ್ ಹಚ್ಕೊಂಡು ಅದಾದಮೇಲೆ ಅದನ್ನು ಅಂಟಿಸ್ಕೊಂಡು ಆಮೇಲೆ ಅದನ್ನು ತೆಗಿಬೇಕು. ಮತ್ತು ತೆಗೆದ ತಕ್ಷಣ ಮತ್ತೆ ಆಲಿವ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಪ್ರಿವೆಂಟ್ ಮಾಡ್ಬೋದು. ಯಾವ ರೀತಿ ತೊಂದರೆ ಆಗೋದಿಲ್ಲ. ಅದರಲ್ಲಿ ಇವಾಗ ಪಾರ್ಟೀಸ್ಗೆ ಹೋಗ್ತಾರೆ ಕೆಲವೊಬ್ರು, ತುಂಬ ಹೆಣ್ಮಕ್ಳು ಇತ್ತೀಚಿನ ದಿನದಲ್ಲಂತೂ ತುಂಬ ಪಾರ್ಟೀಸ್ಗೆ ಹೋಗ್ತಾರೆ. ಕಲರ್ಫುಲ್ ಅಂದರೆ ಗ್ಲಿಟರ್ ಬೇಸ್ಡ್ ಯೂಸ್ ಮಾಡಬಹುದು, ಅದರಿಂದ ಏನು ತೊಂದರೆ ಆಗೋದಿಲ್ಲ. ನೈಟ್ ಪಾರ್ಟೀಸ್ ಆದರೆ ಮಾತ್ರ ಗ್ಲಿಟರ್ ಬೇಸ್ಡ್ ಯೂಸ್ ಮಾಡಲಿ. ಅದರ್ವೈಸ್ ಅದು ಸಾಫ್ಟ್ ಕಲರ್ಸ್ ಎಲ್ಲ ಸಿಗುತ್ತಲ್ಲ ಅದನ್ನು ಯೂಸ್ ಮಾಡೋದು ಒಳ್ಳೆಯದು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಯಾವಾಗ ಅಂದರೆ ಎವ್ರಿ ನೈಟ್ ಒಂದು ಹ್ಯಾಬಿಟ್ ಮಾಡ್ಕೋಬೇಕು. ನಾವು ಈ ಲ್ಯಾಶಸ್ನ ಆರ್ಟಿಫಿಷಿಯಲಾಗಿ ಅಂಟಿಸ್ಕೊಳ್ಳೋದಕ್ಕಿಂತ ನಮ್ಮ ನ್ಯಾಚುರಲ್ ಲ್ಯಾಶಸ್ನೇ ನಾವು ಎಕ್ಸ್ಟೆನ್ಷನ್ ಮಾಡ್ಕೊಳ್ಬೋದು. ಹೇಗೆಂದರೆ ಎವ್ರಿ ನೈಟ್ ನಾವು ಅದನ್ನು ಆಲಿವ್ ಆಯಿಲ್ ಅಥವಾ ಹರಳೆಣ್ಣೆನ ಹಚ್ಕೊಂಡು ಮಲ್ಕೊಳ್ಳೋದ್ರಿಂದ ಆ್ಯಕ್ಚುಲಿ ನಮ್ಮ ಲ್ಯಾಶಸ್ ಎಕ್ಸ್ಟೆನ್ಷನ್ ಆಗುತ್ತೆ. ಸೊ ಬೇರೆದೆಲ್ಲ ನೆಸೆಸರಿನೇ ಇರೋದಿಲ್ಲ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀವಿ. ಸೊ ವೀಕ್ಷಕರೇ, ಈಗಾಗಲೇ ನಾವು ಮೇಕಪ್ ಬಗ್ಗೆ ಮಾತಾಡಿದ್ವಿ, ಆದರೆ ಕಣ್ಣಿಗೆ ಸಂಬಂಧಪಟ್ಟಿದ್ದ ಹಲವಾರು ಸಮಸ್ಯೆಗಳಿರುತ್ತೆ. ಅದಕ್ಕೆ ಟಿಪ್ಸ್ ಏನು ಹೇಳ್ತಾರೆ ದೀಪಾ ಅವರು ತಿಳ್ಕೊಂಡು ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.